ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹಾಸನಾಂಬ ದೇವಿ ದರ್ಶನಕ್ಕೆ ಸ್ವಾಗತ. ತಾಯಿಯ ದರ್ಶನ ಪಡೆಯುವ ಮೊದಲು ಹಾಸನ ಯಾವ ರೀತಿ ಡೆಕೋರೇಟ್ ಆಗಿದೆ ಮತ್ತು ಹಾಸನಾಂಬೆಯ ಇತಿಹಾಸ ಮತ್ತು ಪುರಾಣವನ್ನು ಒಮ್ಮೆ ತಿಳ್ಕೊಬರೋಣ ಬನ್ನಿ. ಹಾಸನ ಡೆಕೋರೇಷನ್ ವೈಸ್ ಹೇಳಂಗಿದ್ರೆ ಎಲ್ಲ ಸ್ಟ್ರೀಟ್ಗೂ ಆಲ್ಮೋಸ್ಟ್ ಸ್ಟ್ರೀಟ್ ಲೈಟ್ಸು ಆಗಿರ್ಬೋದು, ಆ ಥರ ಏನು ನಾವು ದಸರಾದಲ್ಲಿ ಮೈಸೂರಲ್ಲಿ ನೋಡ್ತಿದ್ವಿ, ಸೊ ಅದನ್ನು ಇವರು ಅದೇ ಥರ ಇಲ್ಲಿ ಮಾಡಿದ್ದಾರೆ. ಮತ್ತು ಅಲ್ಲಲ್ಲೇ ಈ ಥರ ದೇವ್ರ ಫ್ಲೆಕ್ಸ್ಗಳಾಗಿರ್ಬೋದು, ದೇವಸ್ಥಾನದೊಳಗಡೆ ಈ ಥರ ಕಲಾಕೃತಿಗಳೆಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಹಾಸನನ ಮದುಮಗಳ ಥರ ರೆಡಿ ಮಾಡಿದ್ದಾರೆ. ಇನ್ನು ಹಾಸನಾಂಬೆ ತಾಯಿಯ ಇತಿಹಾಸ ನೋಡೋದಾದರೆ ಸುಮಾರು 12ನೇ ಶತಮಾನದಲ್ಲಿ ಹಾಸನದ ಚನ್ನಪಟ್ಟಣದ ಪಾಳೇಗಾರರಾದಂತಹ ಶ್ರೀ ಕೃಷ್ಣಪ್ಪ ನಾಯಕರಿಗೆ ದೇವಿಯು ಕನಸಿನಲ್ಲಿ ಬಂದು, ನಾನು ಇಂತಹ ಜಾಗದಲ್ಲಿ ಉತ್ತದ ರೂಪದಲ್ಲಿ ನೆಲೆಸಿದ್ದೇನೆ, ನೀನು ನನಗೊಂದು ಗುಡಿ ಕಟ್ಟಿಸು ಎಂದು ಹೇಳಿ ಮಾಯವಾಗುತ್ತಾರೆ. ನಂತರ ಪಾಳೇಗಾರರಾದ ಶ್ರೀ ಕೃಷ್ಣಪ್ಪ ನಾಯಕರು ಈ ಗುಡಿಯನ್ನು ಕಟ್ಟಿಸ್ತಾರೆ ಅಂತ ಪ್ರತೀತಿ. ಈ ದೇವಸ್ಥಾನದಲ್ಲಿ ವರ್ಷ ಆದರೂ ಹಚ್ಚಿದ ದೀಪ ಆರಲ್ಲ, ಹೂವು ಬಾಡಲ್ಲ ಅಂತ ನಿಮಗೆ ಗೊತ್ತು. ಆದರೆ ಇಲ್ಲಿಡ್ತಿದ್ದಂತಹ ಪ್ರಸಾದನೂ ಸಹ ಸ್ಪಾಯ್ಲ್ ಆಗ್ತಿರಲ್ಲ ಅಂತ ನಿಮಗೆ ಗೊತ್ತಾ? ಹೌದು, ವರ್ಷದಲ್ಲಿ ಈ ದೇವಸ್ಥಾನದ ಡೋರ್ ಕ್ಲೋಸ್ ಮಾಡೋ ಮೊದಲು ಇಲ್ಲಿ ಪ್ರಸಾದನೂ ಸಹ ಇಡ್ತಾಯಿದ್ರು. ಮತ್ತು ನೆಕ್ಸ್ಟ್ ಇಯರ್ ಡೋರ್ ಓಪನ್ ಮಾಡುವಾಗ ಆ ಪ್ರಸಾದ ಮೊದಲು ಹೇಗಿತ್ತೋ ಸೊ ಅದೇ ಥರ ಇರ್ತಿತ್ತು. ಕ್ರಮೇಣ ಈ ಪ್ರಸಾದ ಇಡುವಂತಹ ಪದ್ಧತಿ ನಿಂತು ಹೋಗುತ್ತೆ. ಇನ್ನು ಪುರಾಣಗಳ ಪ್ರಕಾರ ಸಪ್ತಮಾತೆಯರಾದ ಬ್ರಹ್ಮಾದೇವಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿಣಿ, ಇಂದ್ರಾಣಿ ಮತ್ತು ಚಾಮುಂಡಿ ದೇವಿಯು ಕಾಶಿಯಿಂದ ಆಕಾಶ ಮಾರ್ಗವಾಗಿ ದಕ್ಷಿಣದ ಕಡೆಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಹಾಸನದ ಮನಮೋಹಕ ಸೌಂದರ್ಯಕ್ಕೆ ಮನಸೋತು ಇಲ್ಲಿ ಹಾಸನದಲ್ಲಿ ನೆಲೆ ನಿಲ್ತಾರೆ ಅಂತ ಪುರಾಣಗಳು ಹೇಳುತ್ತೆ. ನೀವು ಕೇಳ್ಬೋದು, ಇಲ್ಲಿ 3 ದೇವರಿದೆ, ಇನ್ನು ಮಿಕ್ಕ 4 ದೇವರುಗಳು ಎಲ್ಲಿ ಅಂತ. ಆ ಸಪ್ತಮಾತೆಯರಲ್ಲಿ ವೈಷ್ಣವಿ, ಕೌಮಾರಿ, ಮಹೇಶ್ವರಿ ದೇವಿಯು ದೇವಸ್ಥಾನದಲ್ಲಿ ಉತ್ತದ ರೂಪದಲ್ಲಿ ನೆಲೆಸಿರುತ್ತಾರೆ. ವರಾಹಿಣಿ, ಇಂದ್ರಾಣಿ ಮತ್ತು ಚಾಮುಂಡಿ ದೇವಿಯು ದೇವಾಲಯದ ಬಳಿ ಇರುವಂತಹ ದೇವಿಗೆರೆ ಎಂಬ ಕೊಳದಲ್ಲಿ ನೆಲೆ ನಿಲ್ಲುತ್ತಾರೆ. ಬ್ರಹ್ಮಾದೇವಿಯು ಹಾಸನದಿಂದ 35 ಕಿಲೋಮೀಟರ್ ಇರುವ ಹೊಸಕೋಟೆ ಎಂಬಲ್ಲಿ ಕೆಂಚಾಂಬೆ ಎಂಬ ಹೆಸರಿನಿಂದ ನೆಲೆ ನಿಲ್ಲುತ್ತಾರೆ. ಈ ದೇವಾಲಯದಲ್ಲಿ ಸೊಸೆಕಲ್ಲು ಎಂಬ ಪೌರಾಣಿಕ ಕಥೆಯೊಂದು ನಮಗೆ ಕೇಳಸಿಗುತ್ತದೆ. ಈ ಕಥೆಯ ಪ್ರಕಾರ ಅತ್ತೆಯೊಬ್ಬರು ಸೊಸೆಗೆ ಬಹಳಷ್ಟು ಕಷ್ಟಗಳನ್ನು ಕೊಡ್ತಿರುವಾಗ ಸೊಸೆಯು ದೇವರ ಬಳಿ ಬಂದು ತನ್ನ ಕಷ್ಟಗಳನ್ನು ಹೇಳ್ಕೊಡ್ತಿರ್ತಾರೆ. ಆ ಸಂದರ್ಭದಲ್ಲಿ ದೇವಿಯು ಪ್ರತ್ಯಕ್ಷರಾಗಿ ಸೊಸೆಯ ಬಳಿ ಮಾತನಾಡುತ್ತಿರುತ್ತಾರೆ ಮತ್ತು ಈ ವಿಷಯವನ್ನು ಯಾರಿಗೂ ಹೇಳಬೇಡ ಎಂದು ಹೇಳಿರುತ್ತಾರೆ. ಒಂದು ದಿನ ತನ್ನ ಸೊಸೆಯನ್ನು ಹಿಂಬಾಲಿಸಿಕೊಂಡು ಅತ್ತೆ ಬರ್ತಾರೆ. ಅತ್ತೆ ಬಂದಾಗ ಸೊಸೆ ಮತ್ತು ದೇವಿಯು ಮಾತನಾಡಿರುತ್ತಿರುವುದನ್ನು ಕಂಡು ಅತ್ತೆಯ ಕೋಪಗೊಂಡು, ಮನೆ ಕೆಲಸಕ್ಕಿಂತ ದೇವರ ಜೊತೆ ಮಾತನಾಡುವುದೇ ನಿನಗೆ ಹೆಚ್ಚಾಯಿತಾ ಎಂದು ಅಲ್ಲೇ ಇದ್ದಂತಹ ಬಟ್ಟಲನ್ನು ತೆಗೆದುಕೊಂಡು ಸೊಸೆಗೆ ಹೊಡೆಯುತ್ತಾಳೆ. ಆಗ ಸೊಸೆಯು ನೋವಿನಿಂದ ಹಾಸನಾಂಬೆ ಎಂದು ಕಿರುಚಿದಾಗ ಹಾಸನಾಂಬೆಯು ಪ್ರತ್ಯಕ್ಷಳಾಗಿ, ನೀನು ಇಲ್ಲಿಯೇ ನೆಲೆಸು ಮತ್ತು ಎಲ್ಲರಿಗೂ ಕಾಣುವಂತಿರು ಎಂದು ವರವನ್ನು ನೀಡುತ್ತಾರೆ. ಮತ್ತು ಆ ಕಲ್ಲು ಅಲ್ಲೇ ಇದೆ. ವರ್ಷ ಒಂದು ಭತ್ತದ ಕಾಳಿನಷ್ಟು ಇದು ಮುಂದೆ ಚಲಿಸುತ್ತೆ ಅಂತ ಪ್ರತೀತಿ ಇದೆ. ಆ ಕಲ್ಲು ಯಾವಾಗ ಚಲಿಸಿ ದೇವಿಯ ಪಾದದ ಬಳಿ ಬರುತ್ತದೋ ಆಗ ಕಲಿಯುಗ ಅಂತ್ಯವಾಗುತ್ತದೆ ಅಂತ ಪ್ರತೀತಿ ಇದೆ. ಇನ್ನು ಈ ಸರಿ ದರ್ಶನದ ವಿಷಯಕ್ಕೆ ಬರೋದಾಗಿದ್ರೆ, ಸೊ ಫಸ್ಟು ನಮಗೆ 10 ನಿಮಿಷದ ದರ್ಶನ ಆಯಿತು, 20 ನಿಮಿಷದ ದರ್ಶನ ಆಯಿತು, 1 ಗಂಟೆಲಿ ದರ್ಶನ ಆಯಿತು ಅಂತ ಅಂದರು. ವೀಕೆಂಡ್ಸ್ ಇರೋದ್ರಿಂದ ಸಿಕ್ಕಾಬಟ್ಟೆ ರಶ್ ಇತ್ತು. ಇದು 300 ರೂಪಾಯಿ ಕ್ಯೂ. ಇನ್ನು ಎಂಟ್ರಿ ಟಿಕೆಟ್ ಕೊಡೋದು ಇನ್ನೂ ಹೆಚ್ಚು ಕಮ್ಮಿ 2 ಕಿಲೋಮೀಟ್ರ್ ದೂರದಿಂದನೇ ಕ್ಯೂ ಇದೆ. ನಾವು ಹೋಗಿದ್ದು 300 ರೂಪಾಯಿ ಟಿಕೆಟ್ಗೆ. ಸೊ ಈ ಕ್ಯೂ ಬಂದ್ಬಿಟ್ಟು ಅರೌಂಡು 3:03 ನಾವು ದರ್ಶನ ಮುಗಿಸ್ಕೊಂಡು ಬಂದಾದ್ಮೇಲೆ ಇದ್ದಂತಹ ಕ್ರೌಡ್ ಇದು. ಇಲ್ಲಿ ನಾವು ಟಿಕೆಟ್ಗೆ ಪೇ ಮಾಡಿ ಮುಂದೆ ಹೋಗಬೇಕು. ಬಟ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆನೇ ಸಿಕ್ಕಾಬಟ್ಟೆ ಕ್ರೌಡು. ಓಕೆ, ಮೇಂಟೆನೆನ್ಸ್ ವೈಸು ಈ ಸರಿ ಕೃಷ್ಣ ಬೈರೇಗೌಡರು ಉಸ್ತುವಾರಿ ಸಚಿವರಾಗಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ 2.5 ಕಿಲೋಮೀಟ್ರ್ ಇಲ್ಲೇನು ಕ್ಯೂ ನಿಂತಿದ್ದಾರೆ. ಸೊ ಇಲ್ಲಿ ಮಳೆ ಬಂದರೆ ನೆನೆದೇ ಇರೋ ಥರ ಏನೂ ಇಲ್ಲ, ನೆನ್ಕೊಂಡೇ ಕ್ಯೂ ನಿಂತ್ಕೊಂಡು ಹೋಗಬೇಕು, ಈ ಥರ ಫೆಸಿಲಿಟಿ. ಅದು ಬಿಟ್ಟರೆ ಒಳಗಡೆ ಆಗಿರ್ಬೋದು, ಸೊ ಓಕೆ ಎಲ್ಲ ಅದನ್ನು ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಬಟ್ ಪೊಲೀಸ್ನವರು ಸಹ ಎಲ್ಲ ಕ್ರೌಡ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅವ್ರಿಗೂ ಸಹ ಒಂದು ದೊಡ್ಡ ಸಲ್ಯೂಟ್ ಹೊಡಿಲೇಬೇಕು. ಈ ಒಂದು ಸೆಕೆಂಡ್ ದೇವ್ರ ದರ್ಶನ ಮಾಡಿದಾಗ ನಾವು ಇಷ್ಟೊತ್ತು ಕ್ಯೂ ನಿಂತ್ಕೊ ಬಂದಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ನಾನು ನಿಮಗೆ ಹೇಳ್ದಂಗೆ ನಾನು ದೇವಿಯ ದರ್ಶನ ಮಾಡಿಸಿದ್ದೀನಿ. ಸೊ ನಾನು ಹೇಳಿರೋ ಕಂಟೆಂಟು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಟ್ಲೀಸ್ಟ್ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ. ಥ್ಯಾಂಕ್ ಯು.